ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಪಾಪ ನೋಡಿ ಇಬ್ಬರು 8 o'clock ಎದ್ದಿದ್ದೀವಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಏನಾಯಿತು ಹೋಯ್ತು, ಏನೋ ಗಾಯ ಮಾಡ್ಕೊಂಡಿದ್ದಾಳೆ, ಅದನ್ನು ತೋರಿಸ್ತಿದ್ದಾಳೆ. ಸೊ ಬೆಳಗ್ಗೆ ಹೋಗುತ್ತೆ ಹೋಟೆಲಿಂದಲೇ ತರಿಸೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಮಸಾಲೆ ದೋಸೆ ತಿಂದು ತುಂಬ ದಿನ ಆಯಿತು. ಸೊ ಇವತ್ತು ಬಿಚ್ಚಿನ, ಸೊ ಹಂಗಾಗಿ ಇವತ್ತು ಹೋಟೆಲಲ್ಲೇ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಹೋಟೆಲಿಂದ ತರಿಸ್ತಾಳೆ ಬೆಳಗ್ಗೆ ಟೈಮು. ಸೊ ಮಸಾಲೆ ದೋಸೆ ಎಲ್ಲರಿಗೂ ಫೇವ್ರೇಟು. ಸೊ ಮಸಾಲೆ ದೋಸೆ ಅದಕ್ಕೊಂದು ರೈಸ್ ಐಟಮ್ ತರಿಸೋಣ ಅಂತ ಝೊಮ್ಯಾಟೊ ಬುಕ್ ಮಾಡಿದ್ರೆ ಬಂದುಬಿಡುತ್ತೆ ಇಲ್ಲಿಗೆ. ಸೊ ಇವತ್ತು ಬನ್ನಿ, ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಹಾಗೆ ತರಕಾರಿ ತರಬೇಕು. ಸೊ ಇವತ್ತು ಸಂಡೇ ಅಲ್ವಾ, ಅಪ್ಪ ಮನೆಯಲ್ಲೇ ಇರ್ತಾರೆ. ಸೊ ದೊಡ್ಡ ಮಾರ್ಕೆಟ್ಗೆ ಹೋಗ್ಬಿಡ್ತೀವಿ ಅವ್ರ ಮನೇಲಿ ಇದ್ದಾಗ. ಸೊ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ನಾನು ಇಲ್ಲೇ ಹೋಗಿ ವೆಜ್ ಬಾಸ್ಕೆಟ್ ಎಲ್ಲ ತರೋದು. ಸೊ ಎಲ್ಲ ಎಷ್ಟೊಂದು ತುಂಬ ಇದೆ. ತಲೆಗೆ ಸ್ವಲ್ಪ ಆಯಿಲಿಂಗ್ ಮಾಡ್ಕೋಬೇಕು, ಯಾಕೆಂದರೆ ಸಂಡೇ ತಾನೇ ಫ್ರೀ ಇರೋದು. ಸೊ ಹಂಗಾಗಿ ಸಂಡೇ ಆಯಿಲಿಂಗ್ ಮಾಡ್ಕೋಬೇಕು. ಸೊ ಇಷ್ಟಿದೆ ಕೆಲಸಗಳು, ಸಿಕ್ಕಾಪಟ್ಟೆ ಇದೆ. ಇನ್ನು ನಾಳೆ ಕ್ರಿಸ್ಮಸ್ಸು, ನಾಳೆ ಕೂಡ ಹಾಲಿಡೇ. ಈ ಥರ ಪ್ರಕುಲ್ಗೇನೋ ನೆಕ್ಸ್ಟ್ ವೀಕ್ ಫುಲ್ಲು ಕೊಡ್ತಾಯಿದ್ರು ಹಾಲಿಡೇಸು. ಈ ಸಲ ಯಾಕೋ ಕೊಟ್ಟಿಲ್ಲ, ಕ್ರಿಸ್ಮಸ್ ಹಾಲಿಡೇಸ್ ಅಂತ 1 day ಮಾತ್ರ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನ್ಯೂ ಇಯರ್ವರೆಗೂ ಕೊಡ್ತಾಯಿದ್ರು, ಬಟ್ ಈ ಸಲ ಯಾಕೋ ಕೊಟ್ಟಿಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ಈ ಥರ ಸ್ಪ್ರೇ ಬಾಟಲಲ್ಲಿ ನಾನೊಂದು ವಾರ ಮೆಂತ್ಯ ಕಾಳನ್ನ ಚೆನ್ನಾಗಿ ಸೋಕ್ ಮಾಡ್ತೀನಿ ನೀರಲ್ಲಿ. ಹೇರ್ಸ್ಗೆ ಸ್ಪ್ರೇ ಮಾಡಿಕೊಂಡ್ರೆ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಈ ಥರದ್ದೆಲ್ಲ ಬೇಗನೆ ಸಾಲ್ವ್ ಆಗುತ್ತೆ. ನಾವು ಯಾವ್ಯಾವುದೋ ಎಲ್ಲನೂ ಬಳಸೋ ಬದಲು ಕೆಮಿಕಲ್ಸ್ ಇರೋ ಶ್ಯಾಂಪು ಅದು ಇದು ಬಳಸೋ ಬದಲು ಸೊ ಈ ರೀತಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥದ್ದು ಹೋಮ್ ರೆಮಿಡೀಸ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೇ ಸತಿಗೆ ಸ್ಪ್ರೇ ಬಾಟಲ್ಗೆ ಮೆಂತ್ಯ ಕಾಳು ಹಾಕಿಬಿಟ್ಟು ನೆನೆಸ್ಬಿಡ್ತೀನಿ. ಮತ್ತು ನನಗೆ ಡಬಲ್ ಕೆಲಸ ಇರೋಲ್ಲ, ಒಂದು ಬೌಲಲ್ಲಿ ಹಾಕೋದು ಮತ್ತು ಅದನ್ನು ಟ್ರಾನ್ಸ್ಫರ್ ಮಾಡೋದು. ಸೊ ಈ ಕೆಲಸಗಳೆಲ್ಲ ಇರೋಲ್ಲ ನನಗೆ. ಸೊ ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿಬಿಟ್ಟು ಅದ್ರ ಪೂರ್ತಿ ನೀರು ಹಾಕಿಬಿಡ್ತೀನಿ. ಸೊ ಇಷ್ಟಾಗಿದೆ ಮೆಂತ್ಯ ಕಾಳು. ಕ್ಲೋಸ್ ಮಾಡಿ 1 ವಾರ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಸೋಕ್ ಆಗುತ್ತೆ. ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀರಿಗೆ ಬಂದಿರುತ್ತೆ. ಸೊ ಈ ಥರ ಹಾಕಿ ಇಟ್ಬಿಟ್ರೆ 1 ವಾರದಲ್ಲಿ ಕ್ಲೀನಾಗಿ ಎಲ್ಲ ನೆನೆಯುತ್ತೆ ಮೆಂತ್ಯ ಕಾಳು. ಅದಾದಮೇಲೆ ಸ್ಪ್ರೇ ಮಾಡ್ಕೋಬೋದು. ಸೊ ಬೆಳಗ್ಗೆ ನಾನು ಝೊಮ್ಯಾಟೊದಲ್ಲೇ ತರಿಸಿದ್ದೆ. ನಾನು ಮಸಾಲೆ ದೋಸೆ 3, ಅಂದರೆ ಅಪ್ಪ ಅಮ್ಮಂಗೆ, ನನಗೆ, ಪಾಪುಗೆ ಇಡ್ಲಿ ತರಿಸಿದ್ದೆ. ಆಮೇಲೆ ಪ್ರಕುಲ್ ಮಸಾಲೆ ದೋಸೆ ತಿನ್ನಲ್ಲ, ಅಂದರೆ ಅದರಲ್ಲಿ ಆಲೂಗಡ್ಡೆ ಪಲ್ಯ ಇರುತ್ತಲ್ಲ ಅದನ್ನು ತಿನ್ನಲ್ಲ, ಹಂಗಾಗಿ ಅವನಿಗೆ ಪ್ಲೇನ್ ದೋಸೆ ತರಿಸ್ಬಿಡ್ತೀನಿ. ಆ್ಯಂಡ್ ಒಂದು ರೈಸ್ ಬಾತ್ ತರಿಸಿದ್ದೆ. ಸೊ ಇಷ್ಟೊಂದು ತುಂಬ ವೇರಿ ಇರುತ್ತೆ. ನಾವು ಹೋಗಿ ತರೋದಕ್ಕೂ ಝೊಮ್ಯಾಟೋಲಿ ತರೋದಕ್ಕೂ ತುಂಬಾ ಒಂದು 200-150 ರೂಪೀಸ್ ವೇರಿ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ದಲೇ ಇರೋ ಅಂಥ ಟೈಮಲ್ಲಿ ತರಿಸ್ಬೇಕಾಗಿತ್ತೆ. ಸೊ ತಿಂಡಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ನಂದು ರೂಮಲ್ಲಿ ಕಾಟ್ ಕೆಳಗಡೆ ಡ್ರಾಸ್ ಇದೆ 4, ಪ್ರತಿಯೊಂದು ಕ್ಲೀನ್ ಮಾಡ್ಕೋತೀನಿ. ಏನೇ ಇಲ್ಲ ಅಂದ್ರೂ ಧೂಳು ಹೋಗ್ತಾನೆ ಇರುತ್ತೆ. ಜಾಸ್ತಿ ಧೂಳೇನು ಹೋಗೋದಿಲ್ಲ, ಈ ಜಿಲ್ಲೆ ಏನಾದರೂ ಓಡಾಡಿಬಿಟ್ರೆ ಅಂತ ಭಯ ಅಷ್ಟೇ. ಅದನ್ನು ಎಲ್ಲ ಅವಾಯ್ಡ್ ಮಾಡ್ತೀವಿ. ಸೊ ಈ ರೀತಿ ಕ್ಲೀನಾಗಿ ಮಾಡಿಕೊಂಡ್ರೆ ಧೂಳು ಆಗೋಲ್ಲ ಮತ್ತು ಜಿಲ್ಲೆ ಕೂಡ ಬರೋದು ಅವಾಯ್ಡ್ ಆಗುತ್ತೆ. ಸೊ ಪ್ರತಿಯೊಂದರಲ್ಲೂ ನಾನು ನೈಟ್ ವೇರ್ಸ್ ಇಟ್ಟಿದ್ದೆ. ಒಂದರಲ್ಲಿ ಪಾಪುದು, ಒಂದರಲ್ಲಿ ನಂದು, ಒಂದರಲ್ಲಿ ಬೆಡ್ಶೀಟು, ಒಂದರಲ್ಲಿ ಪ್ರಕುಲ್ದು, ಈ ಥರ ಇಟ್ಟಿದ್ದೆ. ಸೊ ಎಲ್ಲನೂ ಬಟ್ಟೆನ ಆಚೆ ತೆಗೆದು ಒರೆಸಿ ಕ್ಲೀನಾಗಿ ತೇವ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಡ್ರೈ ಮಾಡಿ ಆಮೇಲೆ ಕ್ಲೀನಾಗಿ ಮಡಚಿ ಇಡ್ತೀನಿ. ಇದರಲ್ಲಿ ತುಂಡ ಆಗಿರೋವೆಲ್ಲ ನಾನು ಹಾಗೆ ಒಂದು ಕವರ್ಗೆ ಎತ್ತಿಟ್ಬಿಡ್ತೀನಿ. ಯಾರಿಗಾದ್ರೂ ಯೂಸ್ ಆದವ್ರಿಗೆ ಕೊಡ್ತೀನಿ. ಇಲ್ಲ ಹೋಗಿದೆ ಹರಿದೋಗಿದೆ ಅನ್ನೋದು ಬಟ್ಟೆಗಳನ್ನೆಲ್ಲ ನಾನು ಫ್ಯಾಕ್ಟ್ರಿಗೆ ಕೊಟ್ಟು ಕಳಿಸ್ತೀನಿ. ಇಲ್ಲ ಮನೆಗೆ ಏನಕ್ಕಾದರೂ ಒರೆಸ್ಕೊಳ್ಳೋದಕ್ಕಿರುತ್ತೆ ಅಂತ ಹಾಗೇ ಇಟ್ಟಿರ್ತೀವಿ ಕಾಟನ್ದೆಲ್ಲನೂ. ಸೊ ಎಷ್ಟೊಂದು ಮಿಕ್ಕಿದೆ ನೋಡಿ. ಆ್ಯಂಡ್ ಡ್ರಾಸ್ ಎಲ್ಲನೂ ಆಯಿತು. ಇವಾಗ ವಾರ್ಡ್ರೋಬು ಮಾಡ್ಕೊಂಬೇಡ ಅಂತ. ವಾರ್ಡ್ರೋಬ್ ಮಾಡ್ಕೊಳ್ಳದೆ ತುಂಬ ದಿನ ಆಗೋಯಿತು. ಡ್ರಾಸ್ ಅಂತೂ ಮಾಡ್ತಾನೆ ಇರ್ತೀನಿ. ಈ ವಾರ್ಡ್ರೋಬ್ ಮಾಡಿ ಆಲ್ಮೋಸ್ಟ್ 5-6 ಮಂತ್ಸ್ ಆಗೋಯಿತು. ಒಂದು ಸತಿ ಮಾಡಿಬಿಟ್ರೆ ಸಮಾಧಾನ ಇರುತ್ತೆ, ಹೆಂಗೋ ಹೊಸ ವರ್ಷಕ್ಕೂ ಆಗುತ್ತೆ, ಫ್ರೆಶ್ ಆಗಿರುತ್ತೆ ಅಂತ. ಸೊ ಪ್ರತಿಯೊಂದು ಬಟ್ಟೆನೂ ಅಷ್ಟೇ ಆಚೆ ತೆಗೆದು ಅಲ್ಲೂ ಕೂಡ ಸೇಮ್ ಪ್ರೊಸೀಜರು. ತೇವ ಬಟ್ಟೆಲಿ ಒರೆಸಿ ಆಮೇಲೆ ಡ್ರೈ ಬಟ್ಟೆಲಿ ಒರೆಸಿ ಆಮೇಲೆ ಕ್ಲೀನಾಗಿ ಎತ್ತಿಟ್ಕೊಳ್ತೀನಿ ಮಡಚಿ. ಸೊ ಎಲ್ಲ ಐರನ್ ಆಗೇ ಇರುತ್ತಲ್ಲ, ಸೊ ಹಂಗಂಗೆ ಒಂದೊಂದೇ ಕ್ಲೀನಾಗಿ ಎತ್ತಿಟ್ಕೊಳ್ಳೋದು. ಒಂದೊಂದು ಆರ್ಡರ್ಸ್ ಎಲ್ಲನೂ ಮಿಸ್ ಆಗಿರುತ್ತೆ ತೆಗೆದಾಗ, ಅದನ್ನೆಲ್ಲ ಮತ್ತೆ ಕ್ಲೀನಾಗಿ ಜೋಡಿಸ್ಕೊತೀನಿ. ಹೀಗೆ ನೋಡಿ ಒಂದು ಕಡೆ ವಾರ್ಡ್ರೋಬ್ ಫುಲ್ಲು ಕಂಪ್ಲೀಟ್ ಆಗಿದೆ ಆ್ಯಂಡ್ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನನ್ನದು ಕೆಲವೊಂದು ಕುರ್ತೀಸು, ನೈಟೀಸು ಮತ್ತು ನೈಟ್ ವೇರ್ ಪ್ಯಾಂಟ್ಸು ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ಎಲ್ಲ ಒಂದೊಂದು ಕಡೆ ಸ್ಪ್ರೆಡ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳದು ಇಬ್ಬರದು ಇರೋದ್ರಿಂದ ಇವಾಗ ಕ್ಲೀನಾಗಿ ಇರುತ್ತೆ.
ಆ್ಯಂಡ್ ಫ್ರೆಶ್ ಲುಕ್ಕು. ಆ್ಯಂಡ್ ಇದು ಕಡೆದು ಕೂಡ ನಾನೆಲ್ಲನೂ ಪ್ರತಿಯೊಂದು ಬಟ್ಟೆನೂ ತೆಗೆದು ಒರೆಸ್ಬಿಟ್ಟು ಮತ್ತೆ ಅದರಲ್ಲೇ ಇಟ್ಟಿದ್ದೀನಿ. ನನಗೆ ಆಲ್ಮೋಸ್ಟ್ 3.5 hours ಆಯಿತು ಇದನ್ನು ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಸೊ ಈ ಕಡೆ ವಾರ್ಡ್ರೋಬ್ ಕೂಡ ಇದಾಗೋಯಿತು. ಸ್ಯಾರೀಸು ಹಾಗೆ ಇರುತ್ತೆ, ಏನದನ್ನೇನು ಮುಟ್ಟೋದಕ್ಕೆ ಹೋಗಲ್ಲ, ಯಾವಾಗಾದರೂ ಬಿಸಿಲಿಗೆ ಹಾಕ್ಕೊಳ್ತಾ ಇರ್ತೀವಿ. ಆ್ಯಂಡ್ ಸಂಜೆ ಕೂಡ ಆಯಿತು, ಟೀ ಮಾಡೋಣ ಅಂತ ಟೀಗೆ ಇಡ್ತಾಯಿದ್ದೀನಿ. ಅಪ್ಪನೂ ಇವಾಗ ಟೀ ಕಾಫಿ ಏನೂ ಕುಡಿಯೋದಿಲ್ಲ, ಬಿಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಹಾಲು, ಸೊ ಮಕ್ಕಳು ಕೂಡ ಹಾಲು ಮಾಡ್ತೀನಲ್ಲ ಹಂಗೆ ಅವ್ರಿಗೂ ಕೂಡ ಹಾಲು ಮಾಡಿ ಕೊಡ್ತೀನಿ. ಬೂಸ್ಟ್ ಹಾಕಿಬಿಟ್ಟು ಕೊಡ್ತೀನಿ, ಬೂಸ್ಟ್ ಆದರೆ ಅಪ್ಪ ಕುಡಿತಾರೆ. ಸೊ ಇಲ್ಲಿ ಅಮ್ಮಂಗೆ ನನಗೆ ಶುಂಠಿ ಟೀ ಮಾಡ್ಕೊಳ್ತಾ ಇದ್ದೆ. ಸೊ ಇದಾದಮೇಲೆ ಅಪ್ಪ ತರಕಾರಿ ಎಲ್ಲ ಒಬ್ಬರೇ ಹೋಗಿದ್ರು, ತಂದಿದ್ದರು. ಸೊ ಅದನ್ನೆಲ್ಲ ಬಿಡಿಸಿ ಸೊಪ್ಪೆಲ್ಲ ತೆಗೆದು ಕ್ಲೀನಾಗಿ ಬೇರೆ ತರಕಾರಿ ಎಲ್ಲ ಕ್ಲೀನಾಗಿ ಸೆಗ್ರಿಗೇಟ್ ಮಾಡಿ ಇಡಬೇಕು ಫ್ರಿಜ್ ಒಳಗೆ. ಸೊ ಆ ಕೆಲಸ ಇದೆ. ಸೊ ತರಕಾರಿ ಎಲ್ಲ ಕ್ಲೀನಾಗಿ ಎತ್ತಿಟ್ಟ ಮೇಲೆ ಇವತ್ತು ಹನುಮಾನ್ ಜಯಂತಿ ಅಲ್ವಾ, ಹಂಗಾಗಿ ಇವತ್ತು ನಾನ್ ವೆಜ್ಜು ಆ ಥರದ್ದು ಏನೂ ನಾವು ಮಾಡಲಿಲ್ಲ. ಎಗ್ಗು ಕೂಡ ತಿನ್ನಲಿಲ್ಲ, ಇಲ್ಲ ಅಂದಿದ್ರೆ ಬ್ರೆಡ್ ಆಮ್ಲೆಟ್ ಮಾಡಿಬಿಡ್ತಾ ಇದ್ದೆ ಇವತ್ತು ಬೆಳಗ್ಗೆನೇ. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡಿರೋದು, ಸಂಜೆ ಹೋಗಿ ಬರೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ ಹನುಮಾನ್ ಜಯಂತಿ. ಅದರಲ್ಲೂ ನನ್ನ ಹನುಮಾನ್ ಪರಮ ಭಕ್ತಳು ನಾನು, ಹಾಗಾಗಿ ನಾನು ಹೋಗ್ತೀನಿ ಕಂಪಲ್ಸರಿ. ಸೊ ಇಲ್ಲಿ ಎಲ್ಲ ಕೆಲವೊಂದು ಚೇಂಜಸ್ ಆಗಿದೆ. ಸೊ ಇದು ನೋಡಿ, ಸ್ಪ್ರೇದು ಬಾಟಲು ಚೆನ್ನಾಗಿ ನೆನೀತಿದೆ. ಆ್ಯಂಡ್ ಇದು ಆಯಿಲ್ ಬಾಟಲು ಹೊಸದು, ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಆ್ಯಂಡ್ ಇದು ಯಾವುದೋ ಒಂದು ರೌಂಡ್ ಇರೋದು ಕೂಡ ಅಷ್ಟೇ, ಎಲ್ಲ ಇಟ್ಕೊಳ್ಳೋದಕ್ಕೆ ತರಿಸಿದ್ದು. ಇಲ್ಲಿ ಹಾಲು ಒಂದು ಕಡೆ, ಇಲ್ಲಿ ಟೀ ಒಂದು ಕಡೆ ರೆಡಿ ಆಗ್ತಿದೆ. ಸೊ ಕುದೀತಿದೆ ಚೆನ್ನಾಗಿ, ಟೀ ಪೌಡರ್ ಹಾಕಿದ್ದೀನಿ. ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆ, ಅಪ್ಪಗೆ. ಹನುಮಾನೇ ನಾನು ಯಾವಾಗಲೂ ಫಸ್ಟ್ ಪ್ರೇ ಮಾಡೋದು. ಒಂಥರ ಇವಾಗ ಹನುಮಾನು ಕೊರಗಜ್ಜ ಇಬ್ಬರು ನನಗೆ 2 ಕಣ್ಣು ಥರ. ಸೊ ಇಬ್ಬರೂ ಇವಾಗ ತುಂಬ ನಂಬ್ತೀನಿ. ಹಾಗಾಗಿ ಹನುಮಾನ್ ಜಯಂತಿನ ನಾನು ಮಿಸ್ ಮಾಡೋದಕ್ಕೆ ಹೋಗಲ್ಲ. ಶ್ರೀರಾಮ ನವಮಿ ದಿನವೂ ಅಷ್ಟೇ ಹನುಮಾನ್ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವತ್ತು ಕೂಡ ಮಿಸ್ ಮಾಡೋದಿಲ್ಲ ನಾನು. ಒಂಥರ ಫಸ್ಟ್ ನಾನು ಏನೇ ಒಂದು ಪ್ರಾಬ್ಲಮ್, ಏನೇ ಒಂದು ಖುಷಿಯಾಗಿರ್ಬೋದು, ದುಃಖ ಆಗಿರ್ಬೋದು, ಫಸ್ಟ್ ನೆನಪಿಸ್ಕೊಳ್ಳೋದೇ ಹನುಮಾನ್ ಮತ್ತು ಕೊರಗಜ್ಜ. ಸೊ ಅದಾದಮೇಲೆ ಬೇರೆ ಎಲ್ಲರೂ, ಅಷ್ಟು ನಾನು ಭಕ್ತಳು ನಾನು ಹನುಮಾನ್ಗೆ. ಇಲ್ಲಿ ಕಾಫಿ ಟೀ ಎಲ್ಲ ಕಾಫಿ ಟೀ ಅಂತ ನಾನು ನೋಡಿ, ಇಲ್ಲಿ ಟೀ ರೆಡಿ ಆಯಿತು. ಸೊ ಇಲ್ಲಿ ಅಪ್ಪಂಗೆ ಹಾಲು ಹಾಕ್ಕೊಡ್ತಾ ಇದ್ದೀನಿ 1 ಕಪ್ಪಿಗೆ. ಫ್ರೆಂಡ್ಸ್, ಇವತ್ತು ಹನುಮಾನ್ ಜಯಂತಿ ಅಲ್ವಾ, ಸೊ ಇಲ್ಲೇ ಬಟ್ವಾಡಿ ಹತ್ರ ಇದೆ. ಪ್ರತಿ ವರ್ಷ ಹನುಮಾನ್ ಜಯಂತಿ ಮಿಸ್ ಮಾಡಲ್ಲ, ಯಾವಾಗಲೂ ಬೆಳಗ್ಗೆ ಹೋಗ್ತಾ ಇದ್ದೆ. ಬಟ್ ಸ್ವಲ್ಪ ಕೆಲಸ ಇತ್ತಲ್ಲ, ಬೆಳಗ್ಗೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಹಂಗಾಗಿ ಇವಾಗ ಎಲ್ಲರೂ ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಕಾರಲ್ಲಿ, ಅಪ್ಪ ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಮನೆ ಹತ್ರನೇ ಇರೋದು. ಸೊ ಓಡಬೇಕು, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ಹೋಗಿ ನಮಸ್ಕಾರ ಮಾಡಿಕೊಂಡು, ನಮ್ಮ ಪಾಪು ನೋಡಿ ಹಾಯ್ ಮಾಡಿಲ್ಲ ಶಿ, ಎಷ್ಟೊಂದು ದಿನ ಆಯ್ತಲ್ಲ ಹಾಯ್ ಮಾಡಿಲ್ಲ ಶಿ. ಸೊ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ. ಸೊ ತರಕಾರಿ ಎಲ್ಲ ತಂದಿದ್ರು ಅಪ್ಪ, ಎಲ್ಲ ಬಿಡಿಸಿ ಎಲ್ಲರೂ ಕೂತ್ಕೊಂಡು ಬಿಡಿಸಿ ಇವಾಗ ಬಂದಮೇಲೆ ಮೆಂತ್ಯ ಬಾತು ಚಟ್ನಿ ಮಾಡೋಣ ಅಂತ. ಸೊ ಮೆಂತ್ಯ ಬಾತ್ ರೆಸಿಪಿ ಕೂಡ ತೋರಿಸ್ತೀನಿ. ಸುಮಾರು ಜನ ಕೇಳ್ತಾಯಿದ್ರಿ ಹೇಗೆ ಅಂತ. ಒಂದು ಸತಿ ತೋರಿಸಿದ್ದೆ ಅಷ್ಟೇ. ಸೊ ಮತ್ತೊಂದು ಸರಿ ನಿಮಗೆ ತೋರಿಸ್ತೀನಿ, ಓಕೆನಾ? ఏంటి తింటా ನೋಡಿದ್ರಲ್ಲ, ಜನ ತುಂಬಾ ರಶ್ಶು. ಯಾವುದೇ ಹನುಮಾನ್ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ಶು. ಅದರಲ್ಲೂ ಬಟವಾಡಿದಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಫುಲ್ ಹಿಂದಕ್ಕೆಲ್ಲ ಕ್ಯೂ ಇತ್ತು, ಫುಲ್ ಹಿಂದೆ ಎಲ್ಲ ಕ್ಯೂ ಇತ್ತು, ಒಂಥರ ಬಳಸ್ಕೊಂಡು ಹೋಗಿತ್ತು ಆ ಕ್ಯೂ. ಅಷ್ಟು ಜನ ಇದ್ದರು. ಆ್ಯಂಡ್ ನಾವು ಕರೆಕ್ಟಾಗಿ ಹೋದ್ವಿ. ನಮ್ಮ ಅದೃಷ್ಟ ಏನಂದರೆ ನಾವಲ್ಲಿ ಹೋದ್ವಿ, ಒಂದು ಸ್ವಲ್ಪ ಮುಂದೆ ಕ್ಯೂವಲ್ಲಿ ನಿಂತಿದ್ವಿ. ಬನ್ನಿ ಒಳಗೆ, ಎಲ್ಲರನ್ನೂ ಬನ್ನಿ 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 ಅಂತ ಕರೀತಾಯಿದ್ರು. ಸೊ ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. 20ರಿಂದ ಈ ಒಂದು 25 ನಿಮಿಷ ಮಹಾಮಂಗಳಾರತಿ ಮಾಡಿದ್ರು. ಕಣ್ಣು ತುಂಬ ದೇವ್ರನ್ನ ನೋಡ್ದಂಗೆ ಆಗೋಯ್ತು. ಕರೆಕ್ಟಾಗಿ ನಾವು ಟೈಮ್ಗೆ ಹೋಗಿದ್ದೀವಿ ಅಂತ ಅನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿದಾಗ. ಆಂಜನೇಯ ಮಾತ್ರ ಒಳ್ಳೆ ಎದ್ದು ಬಂದಂಗಿದ್ದಾರೆ. ಆ ಡೆಕೋರೇಷನು ಅಷ್ಟೇ, ಫ್ಲವರ್ ಡೆಕೋರೇಷನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲನೂ. ಅದಕ್ಕೆ ಹನುಮಾನ್ ಜಯಂತಿ ದಿನ ಹೋದರೆ
ಸಕ್ಕದಾಗಿರುತ್ತೆ ಇವನ್ನೆಲ್ಲ ನೋಡೋದಕ್ಕೆ. ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನು ಸಕ್ಕದಾಗಿ ಮಾಡಿದರು. ಆ್ಯಂಡ್ ನಾವು ಮಹಾಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಹೋದ್ವಲ್ಲ, ಅದೊಂಥರ ಖುಷಿಯಾಗೋಯಿತು. ಸೊ ಅಲ್ಲೇ ನಿಂತ್ಕೊಂಡು ಒಂದು 20-25 ನಿಮಿಷ ದೇವ್ರ ಮುಖ ನೋಡಿಕೊಂಡು ಸೊ ಮಹಾಮಂಗಳಾರತಿ ನೋಡ್ತಾ ಖುಷಿಯಾಯಿತು. ಸೊ ಬನ್ನಿ ನೀವು ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೂ ಕೂಡ ದರ್ಶನ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರನ್ನ ಬೇಡ್ಕೊಳ್ಳಿ, ಏನೇ ಒಂದು ಕಷ್ಟ ಸುಖ ಏನೇ ಇದ್ದರೂ ನಿಮಗೆ ಎಲ್ಲನೂ ಕಷ್ಟ ಇರೋದೆಲ್ಲ ಬೇಗ ಹೋಗಲಿ, ಸುಖ ಸಂತೋಷ ನಿಮ್ಮ ಲೈಫಲ್ಲಿ ಬರಲಿ ಅಂತ ನಾನು ಬೇಡ್ಕೋತೀನಿ. ಹಾಗೆ ನನ್ನ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿದೆ. ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದೆ ಒಂದು 8:30 ಆಯಿತು. ಅವಾಗ ಬಂದು ನಾನು ಮೆಂತ್ಯ ಬಾತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಮೆಂತ್ಯ ಬಾತ್ ಮಾಡ್ತೀನಿ ಅಂತ ಹೇಳಿದ ರೆಸಿಪಿ ಕೂಡ ತೋರಿಸ್ತೀನಿ ಅಂತ ಹೇಳಿದೆ. ಇವಾಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋತೀನಿ. ಸೊ ಇದಕ್ಕೆ ಚೆನ್ನಾಗಿ ಇನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಸಾಕು 1.5 ಗ್ಲಾಸ್ ಅಕ್ಕಿಗೆ. ಸೊ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅವರೆಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಅಲ್ಲ, ಅವರೆಕಾಳು, ತೊಗರಿಕಾಯಿ ಅಂತಾರಲ್ಲ ಅದು. ಸೊ ಬಟಾಣಿ ಕೂಡ ಇತ್ತು, ಇದು ಖಾಲಿ ಮಾಡೋಣ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ 2-3 ಸಲ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಎಸ್ಪೆಷಲಿ ಹೇರ್ ಫಾಲ್, ಹೇರ್ ಡ್ಯಾಮೇಜ್, ಹೇರ್ ಇಶ್ಯೂಸ್ ಪ್ರಾಬ್ಲಮ್ಗೆ ತುಂಬಾ ಒಳ್ಳೆಯದು. ಏನಕ್ಕಂದರೆ ಮೆಂತ್ಯ ಸೊಪ್ಪು, ಮೆಂತ್ಯ ಕಾಳೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ ಹೇರ್ಸಿಗೆ, ಹಾಗಾಗಿ ಇಷ್ಟು ಸೊಪ್ಪು ಹಾಕಿರ್ತೀವಿ ನೋಡಿ. ಅಷ್ಟು ಸೊಪ್ಪು ಹಾಕಿದ್ರು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಯಿಲಲ್ಲಿ, ಇಷ್ಟು ಸೊಪ್ಪು ಹಾಕ್ಬಿಡುತ್ತೆ ನೋಡಿ. ಅಷ್ಟೇ ಸೊಪ್ಪಿಂದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ಗರಂ ಮಸಾಲೆ, ಜೀರಾ ಪೌಡರ್ ಕೂಡ ಹಾಕೋಬೋದು. ಸೊ ನಿಮ್ಮ ಟೇಸ್ಟ್ ತಕ್ಕನಂಗೆ ಸೊ ಯಾವ ರೀತಿ ಬೇಕಾದರೂ ನೀವು ಮೆಂತ್ಯ ಸೊಪ್ಪನ್ನ ಮಾಡ್ಕೋಬೋದು. ಸೊ ಇದು ನಾನು ಮಾಡೋ ಸ್ಟೈಲು. ಸೊ ಹಂಗಾಗಿ ಕ್ವಿಕ್ಕಾಗಿ ಆಗಬೇಕಲ್ಲ, ಲೇಟ್ ಬೇರೆ ಆಗಿಬಿಟ್ಟಿತ್ತು, ಬೇಗ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಇದ್ರದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಧನಿಯಾ ಪೌಡರ್ದು 1.5 ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿ. ಇದಕ್ಕೆ ಕರೆಕ್ಟಾಗಿ 3 ಲೋಟ ನೀರು ಹಾಕ್ಕೋಬೇಕು. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗ ಪ್ರತಿಯೊಂದು ಅಕ್ಕಿಗೂ ಚೆನ್ನಾಗಿ ಮಸಾಲೆ ನಾವೇನೇನು ಹಾಕಿರ್ತೀವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸಪ್ಪೆ ಅಂತ ಅನ್ಸೋದಿಲ್ಲ. ನೀವು ಮೊದಲೇ ನೀರು ಹಾಕಿದ್ರೆ ಆ ಥರ ಟೇಸ್ಟ್ ಬರೋದಿಲ್ಲ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿಬಿಟ್ಟು 1 ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ 3 ವಿಸಲ್ ಹಾಕ್ಸಿದ್ರೆ ಸೊ ಬಿಸಿ ಯಮ್ಮಿ ಟೇಸ್ಟಿ ಆಗಿರೋದು ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನು. ಇನ್ನು ಮೊಸರು ಬಜ್ಜಿ ಕೂಡ ತಿಂತಾರೆ ಕೆಲವರು, ಬಟ್ ನನಗೆ ಯಾವಾಗಲೂ ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಇದಕ್ಕೆ ತಿನ್ನೋದಕ್ಕೆ, ಹಾಗಾಗಿ ಕಾಯಿ ಚಟ್ನಿನೇ ಮಾಡಿಬಿಡ್ತೀನಿ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರ್ತಿದೆ ನೋಡಿ, ಸಾಕು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ ಈ ವಿಡಿಯೋ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ಲೀಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ಹಾಗೇ ನೋಡ್ತಿದ್ದೀರಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆವಾಗ ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.